ನೀಟ್ ಅಕ್ರಮವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಸ್ಎಫ್ಐನಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನೀಟ್ ಅಕ್ರಮ, ದೆಹಲಿ ಹೋರಾಟಗಾರರ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಅದನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಸ್ಎಫ್ಐನಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆಯಾಚಿಸಬೇಕು ಅಂತ ಹೇಳಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಈಗಾಗಲೇ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನಿದೆ ಅದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದೆ. ಪೋಷಕರು ಕೂಡ ಸಾಲ ಸೂಲವನ್ನ ಮಾಡಿ ವಿದ್ಯಾರ್ಥಿಗಳನ್ನ ಓದಿಸ್ತಾ ಇರ್ತಾರೆ. ಈ ರೀತಿ ಅಕ್ರಮ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ಕೇಂದ್ರ ಸಚಿವರು ಅಂದ್ರೆ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಎಸ್ಎಫ್ಐನಿಂದ ಒತ್ತಾಯವನ್ನ ಮಾಡಲಾಗಿದೆ. Independent democracy, socialism zindabad. Zindabad, zindabad. Independent democracy, socialism zindabad. Zindabad. Inqilab zindabad. Zindabad, zindabad. Inqilab zindabad. ಮೇನ್ ನಮಗೆ ಒಂದು 5-6 ಡಿಮ್ಯಾಂಡ್ಗಳನ್ನ ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇ ಡಿಮ್ಯಾಂಡ್ ಬಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಮೊದಲನೇ ಡಿಮ್ಯಾಂಡ್. ಎರಡನೇ ಬೇಡಿಕೆ ಏನು ಅಂತಂದ್ರೆ, ಏನು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಇವತ್ತು ಸರ್ಕಾರ ಕೊಲೆ ಮಾಡಿದೆ ಅನ್ನುವಂಥದ್ದನ್ನ ಆರೋಪವನ್ನ ಮಾಡ್ತಾ ನೈತಿಕ ಹೊಣೆಯನ್ನ ಹೊತ್ತು ಇವತ್ತು ಕೇಂದ್ರ ಸರ್ಕಾರ ಆ ಕುಟುಂಬಗಳಿಗೆ ಇವತ್ತು ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಇವತ್ತು ನಮ್ಮ ಒಂದು ಆಗ್ರಹ ಆಗಿದೆ ಸರ್. ಅದಾದ್ಮೇಲೆ NTA ಅನ್ನುವಂಥದ್ದು ಬೇಡ, ಅದೊಂದು ಏಜೆನ್ಸಿ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ಏಜೆನ್ಸಿ ಒಂದು ಅಟಾನಮಸ್ ಬಾಡಿ, ಇದೇನು ಸರ್ಕಾರದೇನಲ್ಲ. ಈಗ UPSC ಪರೀಕ್ಷೆಗಳಾಗ್ತವೆ, ಸಿವಿಲ್ ಸರ್ವಿಸ್ ಯಾವ ಪರೀಕ್ಷೆ ಲೀಕ್ ಆಗಿದಾವ ಸರ್? ಆ ತರದ ಪ್ರಕರಣಗಳ ಇಲ್ಲ, ಕಡಿಮೆ, ನಿದರ್ಶನ ಕಡಿಮೆ. ಆದ್ರೆ NTA ನಲ್ಲಿ ಪ್ರತಿ ವರ್ಷನೂ ನಡೀತಾ ಇದೆ. 2024ರಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಯ್ತು, ಅವಾಗ್ಲೂ ಕೂಡ ಪರೀಕ್ಷೆ ಇಡೀ ದೇಶದಾದ್ಯಂತ ರದ್ದಾಗುತ್ತೆ ಅನ್ನುವಂತ ವಾತಾವರಣ ಇತ್ತು. ಸುಪ್ರೀಂ ಕೋರ್ಟ್